दाल न गलेगी भीम नाम के बिना, देश न चलेगा संविधान के बिना। दाल न गलेगी भीम नाम के बिना, देश न चलेगा संविधान के बिना। दाल न गलेगी भीम नाम के बिना, देश न चलेगा संविधान के बिना। दाल न गलेगी भीम नाम के बिना, देश न चलेगा संविधान के बिना। सर्व उपस्थित मान्यवरांना विनंती आहे की त्यांनी कृपया उभं व्हावं आणि सगळ्यांनी आपल्या हृदयाच्या समोर हात ठेवून आपण ह्या उद्देशिकेचं या ठिकाणी शपथ घ्यायची. आम्ही भारताचे लोक, भारताचे एक सार्वभौम समाजवादी धर्मनिरपेक्ष लोकशाही गणराज्य घडवण्याचा व त्याच्यासह सर्व नागरिकास सामाजिक आर्थिक व राजनैतिक न्याय विचार अभिव्यक्ती विश्वास व श्रद्धा व उपासना यांचे स्वातंत्र्य दर्जाची व संधीची समानता निश्चितपणे प्राप्त करून देण्याचा आणि त्या सर्वांमध्ये व्यक्तीची प्रतिष्ठा व राष्ट्राची एकता आणि एकात्मता याचे आश्वासन देणारी बंधुता प्रज्वलित करण्याचा संकल्पपूर्वक निर्धार करून आमच्या संविधान सभेत दिनांक 26 नोव्हेंबर 1949 रोजी याद्वारे संविधान अंगीकृत आणि अधिनियमित करून स्वतः प्रत अर्पण करीत आहोत. धन्यवाद. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವರದಿಯಲ್ಲಿ ನಾಗ್ಪುರದಲ್ಲಿ ಉದ್ಘಾಟನೆಗೊಂಡಂಥ ಒಂದು ಸಾಂವಿಧಾನಿಕ ಪ್ರಾಸ್ತಾವಿಕ ಪಾರ್ಕಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ ಈ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಅನೇಕ ಅಡಚಣೆಗಳು, ಅನೇಕ ಒಂದು ಹಿಕಪ್ಸ್ ಅಂತ ಏನಿರ್ತೀವಿ ನೋಡಿ, ಅಂಥ ಎಲ್ಲ ಸಮಸ್ಯೆಗಳು ಬಂದು ಕೊನೆಗೆ ಜೂನ್ 28ರಂದು ನಾಗ್ಪುರದಲ್ಲಿ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಪ್ರಥಮವಾಗಿ ನಿರ್ಮಾಣವಾದಂಥ ಸಾಂವಿಧಾನಿಕ ಪ್ರಾಸ್ತಾವಿಕ ಪೀಠವನ್ನು, ಪಾರ್ಕನ್ನು ಉದ್ಘಾಟನೆ ಮಾಡಲಿತ್ತು. ಈ ಒಂದು ಉದ್ಘಾಟನೆಯನ್ನು ನೂತನ CJ ಅವರು ಅಂದರೆ ಭೂಷಣ್ ಗವಾಯಿ ಅವರು ಕೂಡ ಈ ಒಂದು ಪಾರ್ಕನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಪಾರ್ಕ್ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಷನಲ್ ಸ್ಕೂಲ್ ಆಫ್ ಲಾ ಅದರ ಆವರಣದಲ್ಲೇ ಇದೆ. ಇದಕ್ಕೆ ಸಾಕಷ್ಟು ಮಹನೀಯರು ಕೂಡ ತಮ್ಮ ಒಂದು ಪರಿಶ್ರಮವನ್ನು ನೀಡಿದ್ದಾರೆ. ಎಲ್ಲ ವರದಿಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ಹಾಕ್ತೀನಿ. ಅದರ ಜೊತೆಗೆ ಕೆಲವು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಅಥವಾ ರಾಷ್ಟ್ರೀಯ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು, ಇನ್ನೂ ಅನೇಕರು ಸಮಾಜ ಕಲ್ಯಾಣ ಮಂತ್ರಿಗಳು ಕೂಡ ಇನ್ನೂ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಅದೆಲ್ಲವನ್ನು ಈ ಒಂದು ವಿವರವಾದಂಥ ವರದಿಯಲ್ಲಿ ಹಾಕ್ತೀನಿ. ವೀಕ್ಷಕರೇ, ಎಲ್ಲೇ ಇದ್ದರೂ ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ನೋಡೋದಾದರೆ ಈ ಒಂದು ದಲಿತ ಸಮುದಾಯದ ಮೇಲೆ ನಾವು ಸಾಕಷ್ಟು ಕಡೆ ನಾವೆಲ್ಲ ಈ ಒಂದು ದೇಶಾದ್ಯಂತ ನಾವು ಯೋಚನೆ ಮಾಡಿದಾಗ ಈ ದಲಿತರ ಮೇಲೆ ಏನಾಗ್ತಾ ಇದೆ ಅಂದರೆ ಅವರದೇ ಒಂದು ಧರ್ಮದ ಅಂದರೆ ಹಿಂದೂಗಳ ಮೇಲೆ ಅತ್ಯಾಚಾರ, ಅನ್ಯಾಯ, ಕೊಲೆ ನಡೀತಾ ಇದೆ. ಇದು ದುರಾದೃಷ್ಟಕರ ಸಂಗತಿ. ಆದಾಗ್ಯೂ ಕೂಡ ಇಂಥ ಒಂದು
ವಿರೋಧದಲ್ಲಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಾಂವಿಧಾನಿಕ ಪ್ರಾಸ್ತಾವಿಕ ಪೀಠವನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಲಾಗಿದೆ, ಅನಾವರಣ ಮಾಡಲಾಗಿದೆ. ಇನ್ನು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲೂ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಅನೇಕ ಈ ಆರ್ಯರು ಅಂತ, ಎಸ್ಪೆಷಲಿ ಆರ್ಯರು ಅಂತ ಹೇಳೋಕ್ಕಿಂತನೂ ಸವರ್ಣೀಯರು ಅದಕ್ಕೆ ಸಾಕಷ್ಟು ಅಡೆತಡೆಗಳನ್ನು ಮಾಡ್ತಾರೆ. ಕೊನೆಗೂ ಅಲ್ಲಿಯೂ ಕೂಡ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣವನ್ನು ಹೈಕೋರ್ಟ್ ಒಂದು ಆವರಣದಲ್ಲಿ ಅನಾವರಣ ಮಾಡಲಾಗುತ್ತೆ. ಈ ರೀತಿಯಾದಂಥ ಒಂದು ಅನೇಕ ಘಟನೆಗಳು, ದುರಾದೃಷ್ಟಕರವಾಗಿ ನಡೆಯುವಂಥ ಘಟನೆಗಳನ್ನ ನಾವು ಹೇಳಿದರೆ ಖಂಡಿತವಾಗಿ ದಲಿತರ ಮೇಲೆ ಇನ್ನೂ ಕೂಡ 21ನೇ ಶತಮಾನದಲ್ಲಿ ಕೂಡ ಈ ಒಂದು ಅನ್ಯಾಯ ಅತ್ಯಾಚಾರ ನಡೀತಾ ಅನ್ನೋದು ಹೇಳೋದಾದರೆ ತುಂಬ ವಿಷಾದಕರವೆನಿಸುತ್ತೆ. ಆದಾಗ್ಯೂ ಕೂಡ ಈ ಒಂದು ಇಂಥ ಒಂದು ಕಲ್ಲು ಮುಳ್ಳಿನ ದಾರಿಯಲ್ಲೂ ಕೂಡ ದಲಿತರ ಒಂದು ಪ್ರಗತಿ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಒಂದು ಪಾಪ್ಯುಲಾರಿಟಿ ಏನಿದೆ ನೋಡಿ, ವಿಶ್ವಾದ್ಯಂತ ಹರಡ್ತಾ ಇದೆ. ಇದನ್ನು ಕೆಲವು ಸವರ್ಣರಿಗೆ ಬಹುಶಃ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದೊಂದು ದಿನ ಇದೇ ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗಲಿಕ್ಕೆ ಬಹಳಷ್ಟು ದಿನ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಆ ಕುರಿತು ನಾನು ಒಂದು ವಿಶೇಷವಾದ ಮತ್ತೊಂದು ವರದಿಯನ್ನು ಕೂಡ ನಾನು ಹಾಕ್ತೇನೆ. ಗ್ವಾಲಿಯರ್ನಲ್ಲಿ ಗ್ವಾಲಿಯರ್ನ ಹೈಕೋರ್ಟ್ ಆವರಣದಲ್ಲಿ ನಡೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣದ ಬಗ್ಗೆ ಕೂಡ ನಾನು ಒಂದು ವರದಿಯನ್ನು ಹಾಕ್ತೀನಿ. ಅದು ಮುಂದಿನ ಸಂಚಿಕೆಯಲ್ಲಿ ನಾನು ವರದಿ ಹಾಕ್ತೀನಿ. ಇದು ಇಂತಿಷ್ಟು ನಮ್ಮ ಈ ಒಂದು ನಾಗ್ಪುರದಲ್ಲಿ ನಡೆದಂಥ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಪಾರ್ಕ್ ಅನ್ನುವಂಥದ್ದು ಏನಿದೆ ನೋಡಿ, ಆ ಕುರಿತು ಮತ್ತೊಂದು ವಿವರವಾದಂಥ ಒಂದು ವಾಯ್ಸ್ ಬ್ಯಾಕ್ ಇದನ್ನು ಕೊಡ್ತೀನಿ. ದಯವಿಟ್ಟು ಸ್ಟೇ ಟ್ಯೂನ್ಡ್ ವಿತ್ ಅವರ್ ಸಾಮ್ ಟಿವಿ ಆ್ಯಂಡ್ ಇಫ್ ಪಾಸಿಬಲ್ kindly subscribe our channel. If you like my videos and shorts, then please don't forget to share and like it. Thank you once again. Thank you. विदर्भाकरता, महाराष्ट्राकरता अतिशय अभिमानाचा विषय आहे. मी ज्यावेळी लॉ कॉलेजचा विद्यार्थी होतो त्यावेळी स्टुडंट पॉलिटिक्समध्ये, त्यावेळी स्वाभाविकपणे नुकतंच अमरावती विद्यापीठ झालं होतं. त्यावेळी गवईसाहेब अमरावती विधी महाविद्यालयाचे विद्यार्थी होते आणि मी नागपूरमध्ये होतो. त्यामुळे या महाविद्यालयातल्या आज अनेक निर्णायक क्षेत्रात घेणारी अनेक मोठी मोठी मंडळी, त्यांचा आमचा सगळ्यांचा विद्यार्थी जीवनापासून परिचय आहे.